ಬಿಗ್ ಬೆಂಗಳೂರು ಅಥವಾ ದೊಡ್ಡ ಬೆಂಗಳೂರಿನಲ್ಲಿ ಸಮಸ್ಯೆಗಳು ಕೂಡ ದೊಡ್ಡದಾಗೇ ಇರುತ್ತೆ. ಬಹುಶಃ ಇಡೀ ಬೆಂಗಳೂರಿನ ಜಾಯಮಾನದಲ್ಲೇ ಗುಂಡಿ ಮುಕ್ತ ರಸ್ತೆಗಳನ್ನು ನೋಡೋಕೆ ಬೆಂಗಳೂರಿಗೂ ಸಾಧ್ಯ ಇಲ್ಲ, ಬೆಂಗಳೂರಿಗೆ ಬಂದು ಹೋಗೋರ ಕೈಲೂ ಸಾಧ್ಯವಿಲ್ವಾ ಅಂತ. ಸಮಸ್ಯೆಗಳನ್ನ ಬಗೆಹರಿಸ್ತೀವಿ, ಗುಂಡಿ ಮುಚ್ತೀವಿ ಅಂತ ಬಿಬಿಎಂಪಿದು ಬರೀ ಬಾಯಿ ಬಡ್ಕೊಳ್ಳೋ ಕೆಲಸ ಅಷ್ಟೇ. ಸಮಸ್ಯೆಗಳಿಂದ ಬೆಂಗಳೂರಿಗರು ಹೈರಾಣಾಗಿ ಹೋಗ್ತಾ ಇದ್ದಾರೆ, ಎಷ್ಟೋ ಜೀವಗಳು ಹೋಗಿದೆ. ತಾಯಿ ಮಗಳು ಅಥವಾ ತಾಯಿ ಮಗು ಹೋಗ್ಬೇಕಾದ್ರೆ ಮಗು ಸಾವನ್ನಪ್ಪಿದೆ. ಪಾಪ ಕೆಲಸ ಮುಗಿಸ್ಕೊಂಡು ಗಂಡನು ಅಥವಾ ಅಣ್ಣನು ತಮ್ಮನು ಹೋಗ್ಬೇಕಾದ್ರೆ ಅವರು ಜೀವಂತವಾಗಿ ಮನೆಗೆ ಹೋಗಿರುವಂತ ಅಂದ್ರೆ ಹೆಣವಾಗಿ ಮನೆಗೆ ಹೋಗಿರುವಂತಹ ಉದಾಹರಣೆಗಳು ಕೂಡ ಸಿಕ್ಕಿದೆ. ಹೀಗಿರುವಾಗ ಒಂದ್ ಕಡೆ ಗುಂಡಿ ಸಮಸ್ಯೆಯಿಂದ ಸವಾರರು ಪರದಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಅಸಮರ್ಪಕ ರಾಜಕಾಲುವೆ ನಿರ್ವಹಣೆಯಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಅಂಡರ್ ಪಾಸ್ ನಿರ್ವಹಣೆಯಲ್ಲೂ ಬಿಬಿಎಂಪಿ ಹಿಂದೆ ಬಿದ್ದಿದೆ. ಎಲ್ಲ ಸಮಸ್ಯೆಗಳ ಬಗ್ಗೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ನಡೆಸಿದೆ. ಆ ಸಮಸ್ಯೆಗಳ ಬಗ್ಗೆ ನೋಡ್ತಾ ಹೋಗೋಣ. ಬೆಂಗಳೂರಿನ ರಸ್ತೆಗಳಲ್ಲಿರುವಂಥ ಗುಂಡಿಗಳ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಿದೆ. ನಾನೀಗ ಬೆಂಗಳೂರಿನ ಪ್ರಮುಖ ಒಂದು ರಸ್ತೆಯಲ್ಲಿದ್ದೀನಿ. ಇದು ಔಟರ್ ರಿಂಗ್ ರೋಡು, BL ಸರ್ಕಲ್ನಿಂದ ಮತ್ತಿಕೆರೆ ಕಡೆ ಹೋಗೋದಾಗಲಿ ಅಥವಾ ಹೆಬ್ಬಾಳದ ಕಡೆ ಹೋಗೋಕ್ಕಾಗಲಿ ಇರುವಂಥ ಒಂದು ರಸ್ತೆ. ಅಂದರೆ BL ಸರ್ಕಲಿಂದ ಲೆಫ್ಟಿಗೆ ಬಂದು ಏನು ಕೆಳಗಡೆ ರಿಂಗ್ ರೋಡ್ ಇರುತ್ತೆ, ಮೇಲೆ ರಸ್ತೆ ಏನಿದೆ, ಈ ರಸ್ತೆಯ ಭಾಗದಲ್ಲಿ ನಿಮಗೆ 4-5 ಸಾಲು ಗುಂಡಿಗಳು ಕಾಣಿಸುತ್ತೆ. 1, 2 ಇದು ಎರಡನೇ ಗುಂಡಿ ನೋಡ್ತಿದ್ದೀರಾ. ಆ ನಂತರದಲ್ಲಿ 3 ಮತ್ತು 4 ಗುಂಡಿಗಳು ಇಲ್ಲಿ ಕಾಣಿಸ್ತಿದೆ. ಈ ಗುಂಡಿಗಳನ್ನು ಅಳತೆ ಹಾಕಿ ಸಹ ತೋರಿಸ್ಬಿಡ್ತೀನಿ. ಯಾಕಂದರೆ BBMP ಅವರು ಹೇಳ್ತಿದ್ದಾರೆ, ನಾವು ಬೆಂಗಳೂರಲ್ಲಿ ಇರೋದೇ ಬರೀ 5500 ಗುಂಡಿಗಳು ಎಲ್ಲ ಮುಚ್ಚಿದ್ದೀವಿ, ಆ ಗುಂಡಿಗಳನ್ನ ಮುಚ್ತೀವಿ ಅಂತ ಹೇಳಿದ್ದಾರೆ. ಖುದ್ದು CM ಕೂಡ ರೌಂಡ್ಸ್ ಮಾಡಿದಾಗ ಗುಂಡಿಗಳನ್ನ ಮುಚ್ಚಿ ಪ್ರಾಬ್ಲಮ್ ಆಗದೆ ರೀತಿ ನೋಡ್ಕೊಳ್ಳಿ ಅಂತಿದ್ದಾರೆ. ಆದರೆ ಬೆಂಗಳೂರು ಸಮಸ್ಯೆಗಳ ತವರೂರಾಗೋಗಿದೆ. ಅಂದರೆ ಒಂದು ಗುಂಡಿಲಿ ಎಷ್ಟು ಉದ್ದ ಎಷ್ಟು ಆಳ ಇದೆ ಅನ್ನೋವಂಥ ಒಂದು ಟೇಪ್ ಮೂಲಕನೇ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಆಲ್ಮೋಸ್ಟ್ ಈ ಗುಂಡಿಯ ಉದ್ದ ಅಗಲ ಆಳ ಈ ಮೂರೂ ಚೆಕ್ ಮಾಡುವಂಥ ಕೆಲಸ ನಾವು ಮಾಡ್ತಿರುವಂಥದ್ದು. ಈಗ ನಮ್ಮ ಇಲ್ಲಿ ನೋಡ್ಬೋದು ಬೃಹದಾಕಾರದಾಗಿ ಬಿದ್ದಿರುವಂಥ ಗುಂಡಿ, ಆಲ್ಮೋಸ್ಟ್ ಒಬ್ಬ ವ್ಯಕ್ತಿ ಇದ್ರ ಉದ್ದದಷ್ಟು ಗುಂಡಿ ಬಿದ್ದಿರುವಂಥದ್ದು. ಈ ಗುಂಡಿಯ ಆಳ ಮತ್ತು ಅಗಲ ನೋಡುವಂಥ ಪ್ರಯತ್ನನ ಈಗ ನಾವು ಮಾಡ್ತಿರುವಂಥದ್ದು. ಅಂದರೆ ಎಷ್ಟು ಡೆಪ್ತ್ ಆಗಿ ಇದು ಬಿದ್ದಿದೆ ಅಂತ ನೋಡ್ಬೋದು. ಸ್ಕೇಲ್ ಮೂಲಕ ಅದನ್ನು ಮೊದಲು ಚೆಕ್ ಮಾಡಿಬಿಡ್ತೀನಿ. ಇಲ್ಲಿ ನೋಡ್ಬೋದು ನಿಮಗೆ ಆಲ್ಮೋಸ್ಟ್ ರಸ್ತೆ ಇಲ್ಲಿ ಈ ಹೈಟಿಗಿದೆ, ಗುಂಡಿ ಇಲ್ಲಿದೆ. ಅಂದರೆ ಆಲ್ಮೋಸ್ಟ್ ಒಂದು 7ರಿಂದ 11ರಿಂದ 12 ಸೆಂಟಿಮೀಟರ್, ಅಂದರೆ ಅರ್ಧ ಅಡಿಯಷ್ಟು ಆಳ ಇರುವಂಥದ್ದು. ಜೊತೆಗೆ ನಿಮಗೆ ಈ ಗುಂಡಿಯ ಅಗಲ ಮತ್ತು ಉದ್ದವನ್ನು ಟೇಪ್ ಮೂಲಕ ತೋರಿಸುವಂಥದ್ದು. ಅದಕ್ಕೋಸ್ಕರನೇ ಟೇಪ್ ಕೂಡ ತಂದಿದ್ದೀವಿ. ನೋಡ್ಬೋದು ಈ ಟೇಪಲ್ಲಿ ಎಷ್ಟು ಉದ್ದ ಬರುತ್ತೆ, ಎಷ್ಟು ಆಳ ಬರುತ್ತೆ ಅಂತ. ಇಲ್ಲಿ ಈಗ ನಾನು ಗುಂಡಿಯ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಈಗ ಇದು ನೋಡ್ಬೋದು, ಇಲ್ಲಿಂದ ತಗೊಂಡು ಬಂದಿದ್ದೀನಿ. ಇಲ್ಲಿಗೆ ಕರೆಕ್ಟಾಗಿ 7 ಅಡಿ. ಈಗ ನಮ್ಮ ಕ್ಯಾಮ್ರಾಮನ್ನ ಇಲ್ಲಿಗೆ ಕರೆಸಿ ನಾವು ನೋಡುವಂಥ ಕೆಲಸ ಮಾಡ್ತೀನಿ, ಎಷ್ಟು ಉದ್ದ ಇದೆ ಅಂತ ನೋಡ್ಬೋದು. ಅಲ್ಲಿಂದ ನಾವು ತಗೊಬಂದಿದ್ದೀವಿ, ನೀವು ದೃಶ್ಯಗಳಲ್ಲಿ ನೋಡ್ಬೋದು. ಇಲ್ಲಿಗೆ 7 ಅಡಿಗೆ 7.3 ಅಡಿ, ಅಂದರೆ ಅಷ್ಟು ಉದ್ದದ ಗುಂಡಿ ಬಿದ್ದಿರುವಂಥದ್ದು. ಜೊತೆಗೆ ಇದರ ಅಗಲನ ನೋಡೋದಾದರೆ, ಯಾಕಂದರೆ ಈ ಜಾಗದಲ್ಲಿ ಅಗಲನೂ ಸಹ ತೋರಿಸುವಂಥ ಕೆಲಸ ಮಾಡಿಬಿಡ್ತೀವಿ. ಈ ಥರ ಗುಂಡಿಗಳನ್ನು ಯಾಕೆ ಈ ರೀತಿ ತೋರಿಸ್ತಿದ್ದೀವಿ ಅಂದರೆ, ಬೆಂಗಳೂರಲ್ಲಿ ನಾವು ಗುಂಡಿ ಮುಕ್ತ ಮಾಡ್ತೀವಿ, ಗುಂಡಿ ಇಲ್ಲ ಅಂತ ಹೇಳ್ತಾರೆ. ನೋಡ್ಬೋದು, ಅಂದರೆ ಮುಖ್ಯ ರಸ್ತೆ ಆಗಿರೋ ವಾಹನ ಸಂಚಾರ ಕೂಡ ಹೆಚ್ಚಾಗಿ ಆಗ್ತಿದೆ. ಇದು ಅಗಲ ಅಂದರೆ 3.3 ಅಂದರೆ 3.3 ಅಡಿಯಷ್ಟು ಅಗಲ ಇದೆ. ಆಳ ಈಗಾಗಲೇ ನೋಡಿದಾಗಲೇ ಆಲ್ಮೋಸ್ಟ್ ಒಂದು ಅರ್ಧ ಅಡಿಯಷ್ಟಿದೆ. ಇಂಥ ಜಾಗದಲ್ಲಿ ವಾಹನ ಸಂಚಾರ ಮಾಡೋದು ಬಹಳ ಕಷ್ಟ ಇರುತ್ತೆ. ದ್ವಿಚಕ್ರ ವಾಹನಗಳು ದೊಡ್ಡ ಮಟ್ಟದಲ್ಲಿ ಅಪಘಾತ ಆಗುವಂಥ ಸಾಧ್ಯತೆ ಇದೆ. ಇದು ಪಬ್ಲಿಕ್ ಟಿವಿ ಮಾಡ್ತೀವಂಥ ರಿಲೇಟಿವ್ ಚೆಕ್. ಇದೇ ಜಾಗದಲ್ಲಿ 4-5 ಗುಂಡಿಗಳಿವೆ. ನಾವು ಇಲ್ಲೊಂದು ದೊಡ್ಡ ಗುಂಡಿ ಮಾತ್ರ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿರುವಂಥದ್ದು. ಗುಂಡಿ ಮುಕ್ತ ನಗರ ಮಾಡ್ತೀವಿ ಅಂತ ಹೇಳುವಂಥ BBMPಯವರು ಯಾವಾಗ ಕೆಲಸ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ರಾಜಗೋಪಾಲ್ ನಗರ ಮುಖ್ಯ ರಸ್ತೆಯಲ್ಲಿ ಸರ್ಕಾರ ಗುಂಡಿ ಗ್ಯಾರಂಟಿ ಭಾಗ್ಯ ಕಲ್ಪಿಸಿಕೊಟ್ಟಂತಿದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿಗಳು ದೊಡ್ಡ ಮಟ್ಟದಲ್ಲಿ ಬಿದ್ದಿದ್ದಾವೆ. ವಾಹನ ಸವಾರರು ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಗಾಡಿ ಬಾಡಿ ಎರಡೂ ಕೂಡ ಡ್ಯಾಮೇಜ್ ಆಗಬೇಕು. ಅಷ್ಟರ ಮಟ್ಟಿಗೆ ವಾಹನ ಸವಾರರಿಗೆ ನಿತ್ಯಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಎಷ್ಟೇ ಕ್ರಮಕ್ಕೆ ಮುಂದಾದರೂ ಕೂಡ, ಅಂದರೆ ಗುಂಡಿಗಳನ್ನು ಮುಚ್ಚುತ್ತೀವಿ ಅಂತ ಹೇಳಿ ಸಾಕಷ್ಟು ಬಾರಿ ಡೆಡ್ಲೈನನ್ನು ಕೊಟ್ಟರೂ ಕೂಡ ಅದು ಯಾವುದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಕೊಟ್ಟಿರುವಂತಹ ಡೆಡ್ಲೈನಲ್ಲಿ ಗುಂಡಿಗಳನ್ನು ಮುಚ್ಚೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅವ್ಯವಸ್ಥೆ ಇದೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಇನ್ನು ಮುಂದಾದರೂ ಕೂಡ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾರೆ ನೋಡಬೇಕು. ಬಹುಶಃ ಗಮನಿಸ್ತಾ ಇದ್ರಿ, ನನ್ನ ಹಿಂಬದಿಯಲ್ಲಿ ಬೈಕ್ ಸವಾರನೊಬ್ಬ ಕೂಡ ಸ್ಕಿಡ್ ಆಗಿ ಕೆಳಗೆ ಬಿದ್ದಿದ್ದಾನೆ. ಸೊ ಹೀಗೆ ಪ್ರತಿನಿತ್ಯಲೂ ಕೂಡ ಇದೇ ರೀತಿಯ ಸಮಸ್ಯೆಗಳು ಆಗ್ತಾ ಇರುತ್ತೆ. ಬಹುಶಃ ಈ ರಸ್ತೆಯಲ್ಲಿ
ಪ್ರತಿದಿನ 4 ರಿಂದ 5 ಜನ ಕೆಳಗಡೆ ಬೀಳ್ತಾ ಇದ್ರು ಅಂತ ಹೇಳಿ ಕೂಡ ಆಗ್ಲೇ ಸ್ಥಳೀಯರು ಹೇಳ್ತಾ ಇದ್ರು. ಅದಕ್ಕೆ ಹೌದು ಅನ್ನುವಂತಿದೆ ಇಲ್ಲಿನ ದೃಶ್ಯಗಳು. ಈಗಲೇ ಲೈವ್ ಆಗಿ ಕ್ಯಾಮರಾ ವಿಜುವಲ್ಸ್ ಅಲ್ಲೇ ಕೆಳಗೆ ಬಿದ್ದಿರುವಂಥ ದೃಶ್ಯಗಳನ್ನು ಕೂಡ ತಾವು ಗಮನಿಸಿದ್ರಿ. ಹೀಗೆ ಸಾಕಷ್ಟು ಬಾರಿ ಕೂಡ ವಾಹನ ಸವಾರರು ಹೋಗುವಂಥ ಸಂದರ್ಭದಲ್ಲಿ ಸ್ಕಿಡ್ ಆಗಿ ಕೆಳಗೆ ಬೀಳುವಂಥದ್ದು ಕೂಡ ಆಗ್ತಾ ಇದೆ. ಬಹುಶಃ ಇಲ್ಲಿರುವಂತಹ ಡೆಡ್ಲಿ ಗುಂಡಿಗಳನ್ನು ಮುಚ್ಚುವಂತಹ ವ್ಯವಸ್ಥೆಗೆ ಸ್ಥಳೀಯ ಇಂಜಿನಿಯರ್ಗಳು ಕೂಡ ಮುಂದಾಗಬೇಕಾಗಿದೆ. ಇಲ್ಲಿ ಆಗ್ತಾ ಇರುವಂತಹ ಗುಂಡಿಗಳ ದರ್ಬಾರಿಗೆ ಕಡಿವಾಣ ಹಾಕಬೇಕಾಗಿದೆ. ಗುಂಡಿಗಳಿಂದ ಆಗುವಂತಹ ಅನಾಹುತಗಳನ್ನು ತಪ್ಪಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಿನ ಬಿಗ್ ಪ್ರಾಬ್ಲಮ್ಗಳಲ್ಲಿ ರಾಜಕಾಲುವೆ ಸಮಸ್ಯೆ ಕೂಡ ದೊಡ್ಡ ಸಮಸ್ಯೆ ಆಗಿದೆ. BBMP ಹೂಳೆತ್ತೀವಿ ಅಂತೇಳಿ ಕೋಟಿ ಹಣಗಳನ್ನು ಬಿಡುಗಡೆ ಮಾಡುತ್ತೆ, ಇನ್ನೂ ಕೂಡ ಹೂಳೆತ್ತುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಲಗ್ಗೆರೆ ಬಳಿ ಒಂದು ದೊಡ್ಡ ರಾಜಕಾಲುವೆ ಇದೆ, ಅದನ್ನು ಹೂಳೆತ್ತುವಂಥ ಕೆಲಸಕ್ಕೆ BBMP ಇನ್ನೂ ಕೂಡ ಮುಂದಾಗಿಲ್ಲ. ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ, ಮಳೆಗಾಲ ಶುರುವಾಗಿದೆ, ಮಳೆ ಬರ್ತಾ ಇದೆ, ರಾಜಕಾಲುವೆ ನೀರು ಮನೆಗಳಿಗೆ ನೀರು ನುಗ್ಗುವಂಥ ಉದಾಹರಣೆಗಳು ತುಂಬ ಆಗ್ತಾ ಇದ್ದಾವೆ. ಆ ರೀತಿ ಅವಾಂತರಗಳು ಈಗಾಗಲೇ ಸೃಷ್ಟಿ ಆಗ್ತಾ ಇದೆ. ಈಗಿದ್ದರೂ ಕೂಡ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ BBMP ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ. ನಾವು ರಾಜಕಾಲುವೆ ಹೂಳೆತ್ತೀವಿ, ರಾಜಕಾಲುವೆಗಳನ್ನು ಸರಿಪಡಿಸ್ತೀವಿ, ಒತ್ತುವರಿದಾರರನ್ನು ತೆರವು ಮಾಡ್ತೀವಿ ಅಂತ ಹೇಳ್ಕೊಂಡೇ ಬರ್ತಾ ಇದೆ. ಬರೀ ಹೇಳಿಕೆಗಳಷ್ಟೇ ಸೀಮಿತ ಆಯಿತು. ಬ್ರ್ಯಾಂಡ್ ಬೆಂಗಳೂರು ನಿರ್ಮಾಣ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಆದರೆ ಇನ್ನೂ ಕೂಡ ಮೂಲಭೂತ ಸೌಕರ್ಯ ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳ ನಿವಾರಣೆ ಮಾಡುವಲ್ಲಿ ಎಡವುತ್ತಾ ಇದ್ದಾರೆ. ನೋಡ್ಬೋದು ಯಾವ ಪ್ರಮಾಣದಲ್ಲಿ ಹೂಳು ಆಗೇ ಇದೆ ಅಂತ. ಕಸ, ಕಡ್ಡಿ, ಪ್ಲಾಸ್ಟಿಕ್ಕು, ಬಟ್ಟೆ ಎಲ್ಲವೂ ಕೂಡ ರಾಜಕಾಲುವೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅದನ್ನು ತೆಗೆಯುವಂಥ ಕೆಲಸಕ್ಕೆ ಮುಂದಾಗಬೇಕು, ಹೂಳೆತ್ತಬೇಕಾಗತ್ತೆ. ಅದನ್ನು ಎತ್ತಿ ನೀರು ಸರಾಗವಾಗಿ ಹೋಗ್ಲಿಕ್ಕೆ ಕೂಡ ಅನುವು ಮಾಡಿಕೊಡ್ಬೇಕಾಗತ್ತೆ. ಎಲ್ಲವೂ ಕೂಡ ಹೂಳು ಎತ್ತದೇ ಹೋದರೆ ಅದು ಮೇಲೆ ಬಂದು ನೀರೆಲ್ಲವೂ ಕೂಡ ಮೇಲ್ಗಡೆ ಬಂದು ಮನೆಗಳಿಗೆ, ಅಕ್ಕಪಕ್ಕ ಇರ್ತಕ್ಕಂತಹ ಈ ಮನೆಗಳಿಗೆ, ಶೆಡ್ಗಳಿಗೆ ನುಗ್ಗುವಂತಹ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಹಾಗಾಗಿ BBMP ಎಚ್ಚೆತ್ಕೊಂಡು BBMP ಎಲ್ಲೆಲ್ಲಿ ಈ ಒಂದು ಹೂಳೆತ್ತುವುದಕ್ಕೆ ಮುಂದಾಗಿಲ್ಲ ಆ ಭಾಗಗಳಲ್ಲಿ ತೆರಳಿ ರಾಜಕಾಲುವೆ ಹೂಳೆತ್ತಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ಸುಹಾಸ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.